वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये व्यासं वसिष्ठनप्तारं शक्तेः पौत्रमकल्मषं पराशरात्मजं वन्दे शुकतातं तपोनिधिं कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अस्मद्गुरुभ्यो नमः अस्मत्परमಗುರುಭ್ಯೋ ನಮಃ. ಶ್ರೀಯಪ್ಪದಿಯಾದ ಸರ್ವೇಶ್ವರನ ಅನುಗ್ರಹ ವಿಶೇಷದಿಂದ ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಭಗವಂತನ ಶ್ರೀನಾಮಗಳ ಅರ್ಥವಿಶೇಷತೆಯನ್ನು ತಿಳಿದುಕೊಳ್ಳುವ ಪ್ರಯತ್ನದಲ್ಲಿ ನಾವು ತೊಡಗಿದ್ದೇವೆ. ಕಳೆದ ಸಂಚಿಕೆಯಲ್ಲಿ ಭಗವಂತನ ಹಲವಾರು ಶ್ರೀನಾಮಗಳಿಗೆ ಅರ್ಥವೇನು ಎಂಬುದನ್ನು ನಾವು ತಿಳಿದುಕೊಂಡೆವು. ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮ ಕ್ರಮದಲ್ಲಿ ಬರುವಂತಹ 12ನೆಯ ಶ್ರೀನಾಮ ಅವ್ಯಯ, ಅವ್ಯಯಾಯ ನಮಃ ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ತತ್ವವಿಶೇಷವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಪರಮಾತ್ಮನು ಅವ್ಯಯ ಎಂಬ ಶಬ್ದದ ಮೂಲಕ ಕೊಂಡಾಡಲ್ಪಡುವವನು. ಅವ್ಯಯ ಅನ್ನೋ ಶಬ್ದಕ್ಕೆ ಏನು ಅರ್ಥ? ಪರಾಶರ ಭಟ್ಟರು ತಮ್ಮ ವಿಷ್ಣು ಸಹಸ್ರನಾಮದ ಭಾಷ್ಯದಲ್ಲಿ ಅವ್ಯಯ ಶಬ್ದಕ್ಕೆ ವಿವರಣೆ ಕೊಡಬೇಕಾದ್ರೆ ನವೀಯತೆ ಚ ವೈಕುಂಠಾತ್ ಮುಕ್ತೋಧಸ್ತಾತ್ ಅಥೋ ಅವ್ಯಯ ಎಂದು ಹೇಳುತ್ತಾರೆ. ಅವ್ಯಯ ಎಂದರೆ ಯಾವ ಸ್ಥಳಕ್ಕೆ ಸೇರಿದರೆ ಮತ್ತೆ ಅದರಿಂದ ಹೊರಗಡೆ ಬರಲು ಸಾಧ್ಯವೇ ಇಲ್ಲವೋ ಅವನು ಅವ್ಯಯ. ಇವಾಗ ನೋಡಿ, ಎಷ್ಟೋ ಜನ ಜೀವಲೋಕದಲ್ಲಿ ಪುಣ್ಯ ಸಂಪಾದನೆ ಮಾಡ್ತಾರೆ. ಪುಣ್ಯ ಕೆಲಸ ಮಾಡಿದ್ರೆ ನಮಗೆ ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ. ನೀವು ಸ್ವರ್ಗಲೋಕಕ್ಕೆ ಹೋದರೂ ಪುಣ್ಯಕ್ಷಯವಾದ ನಂತರ ಕೆಳಗಡೆ ಬರಲೇಬೇಕು. ನರಕಕ್ಕೆ ಹೋದರೆ ಅಲ್ಲಿಂದಲೂ ಕೆಳಗಡೆ ಬರಬೇಕು. ಪಾಪ ಮಾಡಿದ್ರೆ ನರಕಲೋಕ ಸಿಗತ್ತೆ, ನರಕದಲ್ಲಿ ವಿಚಾರಣೆ ನಡೆಯುತ್ತೆ, ದಂಡನೆಗಳನ್ನೆಲ್ಲ ಅನುಭವಿಸಿದ ನಂತರ ಮತ್ತೆ ಭೂಲೋಕಕ್ಕೆ ಬರಬೇಕಾದ್ರೆ. ಆದರೆ ಶ್ರೀವೈಕುಂಠಕ್ಕೆ ಹೋದರೆ ಮತ್ತೆ ನಮಗೆ ಪುನರಾವರ್ತಿ ಎಂಬುದು ಇಲ್ಲ. ನಾವು ಮತ್ತೆ ಈ ಸಂಸಾರದಲ್ಲಿ ಬಂಧಿತರಾಗುವುದಿಲ್ಲ. ಈ ಸಂಸಾರದಿಂದ ಬಿಡುಗಡೆ ಬಯಸಬೇಕಾದರೆ ಅಂದರೆ ಮೋಕ್ಷ ಎಂಬುದು ಶ್ರೀವೈಕುಂಠ ಲೋಕವೇ. ಆದ್ದರಿಂದ ಪರಮಾತ್ಮನ ಸ್ಥಾನವನ್ನು ಪಡ್ಕೊಂಡ್ರೆ ಯಾವ ಲೋಕದಲ್ಲಿ ಶ್ರೀದೇವಿ ಭೂದೇವಿ ಸಹಿತನಾಗಿ ಪರಮಾತ್ಮ ನೆಲೆಸಿದ್ದಾನೋ ಆ ವೈಕುಂಠ ಲೋಕ ನಮಗೆ ಪ್ರಾಪ್ತವಾದರೆ ಸಂಸಾರ ಬಂಧನವೂ ಇಲ್ಲ. ಆದ್ದರಿಂದ ನಾವು ಆ ಜಾಗಕ್ಕೆ ಹೋದರೆ ಮತ್ತೆ ವಾಪಸ್ಸು ಬರೋದಿಲ್ಲ. ಆದ್ದರಿಂದಲೇ ಅವನನ್ನು ಅವ್ಯಯ, ಆ ಜಾಗಕ್ಕೆ ಆ ಪ್ರಾಂತ್ಯಕ್ಕೆ ಅಧಿಪತಿಯಾದವನು, ವೈಕುಂಠ ಲೋಕಕ್ಕೆ ಅಧಿಪತಿಯಾದವನನ್ನು ಅವ್ಯಯ ಎಂಬ ಶಬ್ದದ ಮೂಲಕ ಕೊಂಡಾಡುತ್ತಾರೆ. ಇದನ್ನು ನಾವು ಒಂದು ಸಣ್ಣ ಕಥೆಯ ಮೂಲಕ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ಯಯಾತಿ ಮಹಾರಾಜ ಈ ಭೂಲೋಕವನ್ನು ಆಳಿದವನು. ಚಂದ್ರವಂಶದಲ್ಲಿ ಹುಟ್ಟಿದಂತಹ ಈ ಮಹಾರಾಜ ಋಜುಮಾರ್ಗ ಪ್ರವರ್ತಕನಾಗಿ ಪ್ರಜಾಪಾಲನೆ ಮಾಡುವುದರಲ್ಲಿ ನಿರತನಾಗಿ ಹಲವಾರು ಯಜ್ಞಯಾಗಾದಿಗಳನ್ನು ಮಾಡಿದವನಾಗಿ ಎಷ್ಟೋ ವಿಧವಾದ ಯಜ್ಞಗಳನ್ನು ಮಾಡಿ ಸತ್ಕರಿಸಿ ಬ್ರಾಹ್ಮಣರ ಸತ್ಕಾರ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿದ. 1,000 ಅಶ್ವಮೇಧ ಯಜ್ಞ ಮಾಡಿದರೆ ಅವನಿಗೆ ಇಂದ್ರಲೋಕ ಪ್ರಾಪ್ತವಾಗುತ್ತದೆ. ಇಂದ್ರ ಎಂಬುದು ಪಟ್ಟ, ಅದು ಅಧಿಕಾರ ಸ್ಥಾನ. ಸ್ವರ್ಗಲೋಕಕ್ಕೆ ಅಧಿಪತಿಯಾದವನು ಇಂದ್ರ. ಈ ಸ್ಥಾನಕ್ಕೆ ಯಾರು ಭೂಲೋಕದಲ್ಲಿ 1,000 ಅಶ್ವಮೇಧ ಯಜ್ಞ ಮಾಡ್ತಾರೋ ಅವರಿಗೆ ಸಿಗತ್ತೆ, ಅದೇ ಸ್ಥಾನ ಸಿಗತ್ತೆ. ಒಮ್ಮೆ ಸ್ವರ್ಗಲೋಕದಲ್ಲಿ ಒಬ್ಬ ಇಂದ್ರ ಇರಬೇಕಾದ್ರೆ ಭೂಲೋಕದಲ್ಲಿ ಯಯಾತಿ ಮಹಾರಾಜ ಅಶ್ವಮೇಧ ಯಜ್ಞಗಳನ್ನು ಮಾಡಿ ಅವನು ಇಂದ್ರ ಪದವಿಯನ್ನು ಗಳಿಸಿಕೊಳ್ಳುತ್ತಾನೆ. ಇಂದ್ರ ಪದವಿ ಸಂಪಾದನೆ ಮಾಡಿಬಿಡ್ತಾನೆ. ಯಯಾತಿ ಮಹಾರಾಜ ಸ್ವರ್ಗಕ್ಕೆ ಹೋಗುತ್ತಾನೆ. ಸೀಟಿನಲ್ಲಿ ಕೂತಿದ್ದಂತಹ ಅಂದರೆ ಅಧಿಕಾರ ಸ್ಥಾನದಲ್ಲಿದ್ದಂತಹ ಇಂದ್ರನಿಗೆ ಯಯಾತಿಯ ಮೇಲೆ ಒಂದು ಅಸೂಯೆ ಏರ್ಪಡುತ್ತೆ. ನಾವು ಎಷ್ಟೋ ಕಷ್ಟಪಟ್ಟು ಈ ಅಧಿಕಾರ ಸ್ಥಾನದಲ್ಲಿ ಕೂತಿದ್ದೇವೆ, ಈ ಯಯಾತಿ ಮಹಾರಾಜ ಕೂಡ ಬಂದಿದ್ದಾನಲ್ಲ, ನನ್ನ ಸ್ಥಾನಕ್ಕೆ ಅವನು ಆಸೆ ಪಡುತ್ತಿದ್ದಾನಲ್ಲ ಎಂದು ಅವನ ಮೇಲೆ ಅಸೂಯೆಯಾಗುತ್ತೆ ಇಂದ್ರನಿಗೆ. ಪಕ್ಕದಲ್ಲೇ ಕೂತ್ಕೊಳ್ತಾನೆ ಯಾರು? ಯಯಾತಿ ಮಹಾರಾಜ. ಒಂದೇ ಅಧಿಕಾರ ಸ್ಥಾನದಲ್ಲಿ, ಒಂದೇ ಸಿಂಹಾಸನದಲ್ಲಿ ಸ್ವರ್ಗಲೋಕದಲ್ಲಿ ಸುಧರ್ಮ ಎಂದು ಕರೆಯಲ್ಪಡುವಂತಹ ಉತ್ತಮವಾದ ಆ ಒಂದು ಸಭೆಯಲ್ಲಿ ಸಕಲ ದೇವತಾ ಸಮಕ್ಷಮದಲ್ಲಿ ಬೃಹಸ್ಪತಿ, ಇಂದ್ರ, ಯಮ ಮೊದಲಾದ ದೇವತೆಗಳೆಲ್ಲ ಸೇರುವಂತಹ ಸಭೆಯಲ್ಲಿ ಈ ಊರ್ವಶಿ, ಮೇನಕೆ ಇತ್ಯಾದಿ ಅಪ್ಸರ ಸ್ತ್ರೀಯರೆಲ್ಲ ನರ್ತನ ಮಾಡುವಂತಹ ಆ ಸಭೆಯಲ್ಲಿ ಸಿಂಹಾಸನದಲ್ಲಿ, ಏಕಸಿಂಹಾಸನದಲ್ಲಿ ಇಬ್ಬರು, ಯಯಾತಿ ಮಹಾರಾಜ ಜೊತೆಗೆ ಆ ಸಮಯದಲ್ಲಿದ್ದಂತಹ ಇಂದ್ರ, ಇಬ್ಬರು ಒಂದೇ ಆಸನದಲ್ಲಿ ಕೂತ್ಕೊಳ್ತಾರೆ. ಇಂದ್ರನಿಗೆ ಒಂದು ಚಿಂತೆ ಏರ್ಪಡುತ್ತೆ, ಹೇಗಾದರೂ ಮಾಡಿ ಒಂದು ಸಿಂಹಾಸನಕ್ಕೆ ಒಬ್ಬ ರಾಜ ಮಾತ್ರ ಇರಬೇಕು, ನಾನು ಈ ಸೀಟನ್ನು ಯಾರ ಜೊತೆನೂ ಶೇರ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಇಂದ್ರನಿಗೆ ಯಯಾತಿ ಮೇಲೆ ಒಂದು ಅಸೂಯೆ ಏರ್ಪಡುತ್ತೆ. ಅದಕ್ಕೋಸ್ಕರ ಅವನು ಆಲೋಚನೆ ಮಾಡಿ ಬೃಹಸ್ಪತಿಯ ಹತ್ತಿರ ಕೆಲವು ಉಪಾಯಗಳನ್ನು ಕೇಳ್ತಾನೆ. ಇವನನ್ನು ಈ ಸ್ವರ್ಗಲೋಕದಿಂದ ಓಡಿಸ್ಬೇಕಾದ್ರೆ ನಾವೇನು ಮಾಡಬೇಕು ಅಂತ ಇಂದ್ರ ಕೇಳ್ತಾನೆ, ಅಸೂಯೆ ಪಟ್ಟು ಯಯಾತಿಯ ಮೇಲೆ. ಆಗ ಬೃಹಸ್ಪತಿ ಹೇಳ್ತಾರೆ, ಸರಿ, ಈ ಯಯಾತಿ ಕೂಡ
1,000 ಅಶ್ವಮೇಧ ಯಜ್ಞ ಮಾಡಿ ಈ ಸ್ವರ್ಗಲೋಕಕ್ಕೆ ಬಂದಿದ್ದಾನೆ. ನೀನು ಕೂಡ ಪೂರ್ವದಲ್ಲಿ ಅಷ್ಟು ಯಜ್ಞಗಳನ್ನು ಮಾಡಿ ಸ್ವರ್ಗಲೋಕವನ್ನು ಸಂಪಾದನೆ ಮಾಡಿದ್ದೀಯೆ. ಆದರೆ ಇರೋದೊಂದೇ ಸಿಂಹಾಸನ. ಒಂದು ಸಿಂಹಾಸನದಲ್ಲಿ ಇಬ್ಬರು ಕೂತ್ಕೊಳ್ಬೇಕು ಇವಾಗ. ಆದರೆ ಇಬ್ಬರು ರಾಜ ಒಂದು ಆಸ್ಥಾನಕ್ಕೆ ಇರೋದು ಉಚಿತವಲ್ಲ, ಅದು ಸರಿಯಾಗಿರೋದಿಲ್ಲ. ಒಬ್ಬರ ಮೇಲೆ ಮತ್ತೊಬ್ಬರು ಭಿನ್ನಾಭಿಪ್ರಾಯ ಏರ್ಪಟ್ಟರೆ ಪ್ರಜೆಗಳಿಗೂ ಅದರಿಂದ ಕ್ಷೇಮವಾಗೋದಿಲ್ಲ, ಅದು ಸುಗಮವಾಗಿ ನಡೆಯೋದಿಲ್ಲ ಆಡಳಿತ. ನೋಡಿ, ಒಬ್ಬನೇ ರಾಜ ಇರಬೇಕು ಒಂದು ಪ್ರಾಂತ್ಯಕ್ಕೆ. ನೀನು ಇಂದ್ರನಾಗಿರೋ, ಹೇಗಾದರೂ ಮಾಡಿ ಇವನನ್ನು ಇಲ್ಲಿಂದ ಹೇಗಾದರೂ ಕಳಿಸಿಬಿಡುವಂತಹ ಉಪಾಯವನ್ನು ನಾನು ಸೂಚಿಸುತ್ತೇನೆ ಎಂದು ಭಾವಿಸಿದ ಬೃಹಸ್ಪತಿ ಕೆಲವು ವಿಷಯಗಳನ್ನು ಇಂದ್ರನಿಗೆ ಹೇಳುತ್ತಾರೆ. ಅದೇನು ಎಂದರೆ, ನಾಳೆ ಸಭೆಯಲ್ಲಿ ಈ ರೀತಿ ಮಾಡು, ಇದರ ದೆಸೆಯಿಂದ ಅವನಿಗೆ ಸ್ವರ್ಗಲೋಕದಿಂದ ಚ್ಯುತಿ ಏರ್ಪಡುತ್ತೆ, ಅವನು ಸ್ವರ್ಗಲೋಕದಿಂದ ಕೆಳಗಡೆ ಬೀಳಲ್ಪಡುತ್ತಾನೆ ಎಂದು ಹೇಳಿ ಬೃಹಸ್ಪತಿ ಉಪಾಯ ಹೇಳ್ತಾನೆ. ಮಾರನೇ ದಿನ ಸಭೆ ಇರುತ್ತೆ. ಸಭೆಯಲ್ಲಿ ಸಿಂಹಾಸನದಲ್ಲಿ ಇಬ್ಬರು ಒಟ್ಟಿಗೆ ಕೂತಿದ್ದಾರೆ. ಆ ಸಮಯದಲ್ಲಿ ಅಪ್ಸರಸ್ತ್ರೀಯರೆಲ್ಲ ನರ್ತನ ಮಾಡಬೇಕಾದ್ರೆ ಇಂದ್ರನು ಯಯಾತಿಯನ್ನು ಉದ್ದೇಶಿಸಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾನೆ. ಯಯಾತಿ ಮಹಾರಾಜ ಎಷ್ಟೋ ಪುಣ್ಯ ಸಂಪಾದನೆ ಮಾಡಿದಾಗ ಮಾತ್ರ ಸ್ವರ್ಗಲೋಕಕ್ಕೆ ಬರೋದು ಸಾಧ್ಯ. ಅದರಲ್ಲೂ ಏಕಾಸನದಲ್ಲಿ ನನ್ನ ಪಕ್ಕ ಕೂತ್ಕೊಳ್ಳೋದಕ್ಕೆ ನೀನು ಎಷ್ಟು ಯೋಗ್ಯತೆ ಮಾಡಿರಬೇಕು, ಎಷ್ಟು ಪುಣ್ಯ ಮಾಡಿರಬೇಕು, ಯಾವ ಯೋಗ್ಯತೆಯನ್ನು ಸಂಪಾದನೆ ಮಾಡಿದಿ ಎಂದು ಇಂದ್ರ ಕೇಳಿದಾಗ ಯಯಾತಿ ಹೇಳ್ತಾನೆ, ನಾನು ಅಶ್ವಮೇಧ ಯಜ್ಞವನ್ನು ಮಾಡಿದೆ, ಯಜ್ಞಾಂತ್ಯದಲ್ಲಿ ಎಷ್ಟೋ ಜನ ಬ್ರಾಹ್ಮಣರಿಗೆ ದಾನ ಧರ್ಮಾದಿಗಳನ್ನೆಲ್ಲ ಮಾಡಿದೆ, ಪ್ರಜಾಪಾಲನೆಗಳನ್ನು ಮಾಡಿದೆ, ಬಡವರಿಗೆಲ್ಲ ಅನ್ನ ಸಂತರ್ಪಣೆ ಮಾಡಿದೆ, ಎಷ್ಟೋ ಧರ್ಮ ಕಾರ್ಯ ಮಾಡಿದ್ರಿಂದ ನನಗೆ ಸ್ವರ್ಗಲೋಕ ಸಿಕ್ಕಿದೆ ಎಂದು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಯಯಾತಿ. ಇದನ್ನು ಹೇಳಿಕೊಂಡಿದ್ದ ತಕ್ಷಣ ನಾನೇ ಮಾಡಿದ್ದು ಎಂದು ಸ್ವಲ್ಪ ಅಹಂಕಾರ ಭಾವ ಅವನಲ್ಲಿದ್ದರಿಂದ ಆ ಆಸನದಿಂದ ಕೆಳಗಡೆ ಬೀಳುವ ಹಾಗೆ, ಆಸನದಿಂದ ಸ್ವಲ್ಪ ಚ್ಯುತಿ ಏರ್ಪಡುವ ರೀತಿಯಲ್ಲಿ, ಆಸನ ಸ್ವಲ್ಪ ಜಾರುವ ರೀತಿಯಲ್ಲಿ ಇಂದ್ರನಿಗೆ ಕಾಣಿಸಿತು. ಅವನು ಮುಂದುವರಿಸ್ತಾನೆ, ನೀನು ಯಾವ್ಯಾವ ಪುಣ್ಯ ಮಾಡಿದೆ ಸ್ವಲ್ಪ ಹೇಳು ಅಂತ ಕೇಳಿದಾಗ, ನಾನು ಧರ್ಮ ಮಾಡಿದೆ, ನಾನು ದಾನ ಮಾಡಿದೆ, ನಾನು ಯಜ್ಞ ಮಾಡಿದೆ, ನಾನು ಅದು ಮಾಡಿದೆ, ನಾನು ಇದು ಮಾಡಿದೆ, ಎಷ್ಟೋ ಪುಣ್ಯ ಕೆಲಸಗಳನ್ನು ಮಾಡಿದೆ, ನಾನು ಎಂಬ ಭಾವ ಅಧಿಕವಾಗ್ತಾ ಆಗ್ತಾ ಆಗ್ತಾ ಆ ಸೀಟಿನಿಂದ ಕೆಳಗಡೆ ಜಾರುತ್ತಾನೆ ಯಯಾತಿ. ಜಾರಿ ಕೆಳಗಡೆ ಬೀಳುತ್ತಾನೆ. ಅವನ ಪುಣ್ಯಗಳೆಲ್ಲ ಕ್ಷಯವಾಗತ್ತೆ. ಇಂದ್ರನನ್ನು ನೋಡಿ ಯಯಾತಿ ಹೇಳ್ತಾನೆ, ನೀನೊಂದು ಉಪಾಯ ಮಾಡಿದಿ, ನನಗೆ ನಾನು ಎಂಬ ಭಾವ ಇದ್ದಿದ್ದರಿಂದ ಪುಣ್ಯ ಕ್ಷಯವಾಯಿತು. ನಾವು ಹಾಗೆ ನೋಡಿ, ನಾನು ದೇವಸ್ಥಾನದಕ್ಕೆ ಬಂದೆ, ನಾನಿದನ್ನು ಮಾಡಿದೆ, ನಾನು ಎಂಬ ಅಹಂಭಾವ ನಮಗೆ ಯಾವಾಗಿರುತ್ತೋ ಅವತ್ತು ನಾವು ಎಷ್ಟೇ ಪುಣ್ಯ ಕೆಲಸಗಳು ಮಾಡಿದ್ರೂ ಆ ಫಲ ನಮ್ಮಲ್ಲಿ ತಂಗೋದೇ ಇಲ್ಲ, ನಮ್ಮಲ್ಲಿ ಇರೋದೇ ಇಲ್ಲ, ಹೋಗ್ಬಿಡತ್ತೆ. ಪುಣ್ಯಕ್ಷಯ ಯಾವಾಗ ಆಗುತ್ತೆ ಅಂದರೆ ಅಹಂಕಾರವಿದ್ದಾಗ. ಯಯಾತಿ ಆ ಒಂದು ಆಸನದಿಂದ ಕೆಳಗಡೆ ಬಿದ್ದ ಯಯಾತಿ ಮತ್ತೆ ಇಂದ್ರನಿಗೆ ನಮಸ್ಕಾರ ಮಾಡುತ್ತಾನೆ. ಅಹಂಭಾವ ಇದ್ದಿದ್ದು ತಪ್ಪೇ ಆಯಿತು, ಆದ್ದರಿಂದ ನಾನು ಇವತ್ತಿಂದ ಅಹಂಕಾರವನ್ನು ತೊರೆದೆ, ನನ್ನನ್ನು ಕಾಪಾಡು ಎಂದು ಯಯಾತಿ ಇಂದ್ರನಿಗೆ ನಮಸ್ಕಾರ ಮಾಡಿದ್ರಿಂದ ಇಂದ್ರನ ಪಕ್ಕ ಇದ್ದಂತಹ ಉಪೇಂದ್ರ, ಅವನು ಇಂದ್ರನ ಬಳಿಯೇ ಇದ್ದವನು, ಅವನು ಉಪೇಂದ್ರ ಯಾರು? ಸಾಕ್ಷಾತ್ ಭಗವಂತ. ಆ ಭಗವಂತ ಯಯಾತಿಯನ್ನು ಉದ್ದೇಶಿಸಿ ಹೇಳುತ್ತಾನೆ, ನೀನೀಗ ಭೂಲೋಕಕ್ಕೆ ಹೋಗು, ನಿನಗೆ ನಿರತಿಶಯವಾದ ಫಲ ದೊರಕಲಿ, ನಿನಗೆ ಪರಿಪೂರ್ಣವಾದ ಫಲ ಸಿಗಲಿ ಎಂದು ಆಶೀರ್ವಾದ ಮಾಡಿ ಕಳಿಸ್ತಾನೆ. ಯಯಾತಿ ಮಹಾರಾಜ ತಾನು ಹಿಂದೆ ಯಾವ ಸ್ಥಳದಲ್ಲಿದ್ದನೋ ಅದೇ ಸ್ಥಳಕ್ಕೆ ಬೀಳುತ್ತಾನೆ. ತನ್ನ ಪ್ರತರ್ಧನನೆಂಬ ಯಯಾತಿಯ ವಂಶದಲ್ಲಿ ಹುಟ್ಟಿದಂತಹ ಮತ್ತೊಬ್ಬ ಮಹಾರಾಜ, ಆ ಮಹಾರಾಜ ಯಜ್ಞ ಮಾಡುವಂತಹ ಆ ಯಜ್ಞವಾಟಿಯ ಸಮೀಪದಲ್ಲೇ ಈ ಯಯಾತಿ ಕೂಡ ಬೀಳುತ್ತಾನೆ. ಬಿದ್ದ ತನ್ನ ಪೂರ್ವಜನನ್ನು ಕಂಡಂತಹ ಪ್ರತರ್ಧನನು ಅಲ್ಲಿ ಭಗವಂತನಿಗೆ ಪೂಜೆ ಮಾಡ್ತಾ ಇದ್ದಾನೆ. ಯಯಾತಿಯನ್ನು ಪಕ್ಕದಲ್ಲೇ ಕೂಡಿಸಿ ಅರ್ಚನೆ ಮಾಡ್ತಾನೆ ಭಗವಂತನಿಗೆ. ಅವ್ಯಯಾಯ ನಮಃ, ಅವ್ಯಯಾಯ ನಮಃ, ಅವ್ಯಯಾಯ ನಮಃ ಎಂದು ಭಗವಂತನಿಗೆ ಸ್ತೋತ್ರದ ಮೂಲಕ, ವಿಷ್ಣು ಸಹಸ್ರನಾಮದ ಮೂಲಕ ಅರ್ಚನೆ ಮಾಡ್ತಾ ಇರೋದನ್ನು ಗಮನಿಸ್ತಾನೆ ಯಯಾತಿ. ಆಗ ಅವನ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾನೆ, ಅವ್ಯಯ ಅಂತ ಎಂಬ ಶಬ್ದಕ್ಕೆ ಅರ್ಥವೇನು ಎಂದು ಕೇಳಿದರೆ, ಯಾವ ಸ್ಥಳಕ್ಕೆ ಹೋದರೆ ಮತ್ತೆ ಪುನರಾವೃತ್ತಿ ಇರುವುದಿಲ್ಲವೋ ಅಂತಹ ಸ್ಥಳಕ್ಕೆ ಅಧಿಪತಿಯಾದವನು ನಾರಾಯಣ, ಅವನೊಬ್ಬನೇ ಅವ್ಯಯ. ನೋಡಿ, ನಾನು ಎಷ್ಟೋ ಪುಣ್ಯಗಳನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋದೆ, ಅಲ್ಲಿ ಅಹಂಭಾವ ಇದ್ದಿದ್ದರಿಂದ ಕೆಳಗಡೆ ಬಿದ್ದೆ. ನರಕಕ್ಕೆ ಹೋಗ್ತಾರೆ, ಅಲ್ಲಿಂದಲೂ ವಾಪಸ್ಸು ಬರಲೇಬೇಕಾಗತ್ತೆ. ಅಲ್ಲಿ ನಾವು ದಂಡನೆಗಳನ್ನು ಅನುಭವಿಸಿದ ನಂತರ ಯಾವ ಸ್ಥಳಕ್ಕೆ ಹೋದರೆ ನಾವು ಪುನರಾವೃತ್ತಿ ಅಂದರೆ ಭೂಲೋಕದ ಈ ಸಂಸಾರದ ಗಂಟು ಬಿಟ್ಟು ಹೋಗುತ್ತೆ ಎಂದು ಕೇಳಿದರೆ, ಅವನೇ ಮುಕ್ತಾತ್ಮ, ಅವನೇ ಮೋಕ್ಷಸ್ವರೂಪಿಯಾಗಿರುವಂತಹ ಪರಮಾತ್ಮ ಶ್ರೀವೈಕುಂಠ. ಆದ್ದರಿಂದಲೇ ವೈಕುಂಠಕ್ಕೆ ಹೋದರೆ ವಾಪಸ್ಸು ಸಂಸಾರ ಬಂಧನವಿರೋದಿಲ್ಲ, ಅವನು ಕೆಳಗಡೆ ಬೀಳೋದಿಲ್ಲ. ಅದರಿಂದಲೇ ಅವನು ಅವ್ಯಯ. ಅವನನ್ನು ನಾವು ಜಪ ಮಾಡಿದರೆ, ಅವನನ್ನುದ್ದೇಶಿಸಿ ನಾವು ಸತ್ಕರ್ಮಗಳನ್ನು ಮಾಡಿದರೆ ನಮಗೆ ಪುನರಾವರ್ತಿ ಸಂಸಾರ ಬಂಧನವೆಲ್ಲ ಬಿಟ್ಟು ಹೋಗುತ್ತದೆ ಎಂದು ಯಯಾತಿ ಅವನು ತನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿದವನಾಗಿ ಆ ಸಮಯದಲ್ಲೇ ಭಗವಂತನಿಗೆ ಶರಣಾಗತಿ ಮಾಡಿ ಸಂಸ್ಕಾರಾದಿ ಸಂಸ್ಕಾರಗಳನ್ನೆಲ್ಲ ಪಡ್ಕೊಂಡು ಅಂತಿಮ ಕಾಲದಲ್ಲಿ ಅವನು ಮೋಕ್ಷ ಸಾಮ್ರಾಜ್ಯವನ್ನು ಪಡೆದುಕೊಂಡ ಎಂಬ ಕಥೆ ನಮಗೆ ಮಹಾಭಾರತದಲ್ಲಿ ಸಿಗತ್ತೆ.
ಆದ್ದರಿಂದ ನಾವು ಸ್ವರ್ಗಲೋಕವನ್ನು ಬಯಸುವುದಾ? ನಾವು ಪುಣ್ಯ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ, ಆದರೆ ಸ್ವರ್ಗದಲ್ಲೂ ಅಹಂಕಾರವೆಂಬ ಭಾವ ಬರುತ್ತೆ ನೋಡಿ. ಭೂಲೋಕದಲ್ಲಿ ಈ ಅಹಂಕಾರ ಅನ್ನೋದು ನಮ್ಮನ್ನು ಪೀಡಿಸುತ್ತೆ, ಸ್ವರ್ಗಲೋಕದಲ್ಲೂ ಪೀಡಿಸುತ್ತೆ. ಈ ಅಹಂಭಾವ ಅನ್ನೋದು ಬರುತ್ತೆ. ನಾವು ನಾನು ಎಂಬುದನ್ನು ಮರೆತು ನಾನು ಸ್ಥಾನದಲ್ಲಿ ನೀನು ಎಂದು ಪರಮಾತ್ಮನನ್ನು ಕೂಡಿಸಿದರೆ, ನಾನು ಬಿಟ್ಟು ಹೋಗಿ ನಾನು ನೀನಾಗಿ, ನೀನು ಎಂದು ಕರೆಯಲ್ಪಡುವಂತಹ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಲಯವಾಗಿ, ನೀನು ಎಂದು ಕರೆಯಲ್ಪಡುವಂತಹ ಪರಮಾತ್ಮನಲ್ಲಿ ಪೂರ್ಣ ಭಾವ, ಆ ತಾದಾತ್ಮ್ಯತೆ ಏರ್ಪಟ್ಟು ನಮಗೆ ಪುನರಾವರ್ತಿ ಈ ಸಂಸಾರ ಬಂಧನವೆಲ್ಲ ಬಿಟ್ಟು ಹೋಗುತ್ತದೆ. ಆದ್ದರಿಂದ ನಾನು ಬಿಟ್ಟು, ಒಬ್ಬರು ಆಚಾರ್ಯರಿದ್ದರಂತೆ, ಅವರನ್ನು ಆಶ್ರಯಿಸಿ ಒಬ್ಬ ಶಿಷ್ಯ ಕಾಲಕ್ಷೇಪ ಮಾಡೋದಕ್ಕೋಸ್ಕರ ಅಂತ ಹೋದ. ಆ ಆಚಾರ್ಯರು ಒಳಗಡೆ, ಕೋಣೆ ಒಳಗಡೆ ಇದ್ದಾರೆ, ಬಾಗಿಲು ಹಾಕಿದೆ. ಬಾಗಿಲು ತಟ್ಟದನಂತೆ ಶಿಷ್ಯ. ಆಚಾರ್ಯರು ಕೇಳಿದಂತೆ, ಯಾರು? ನಾನು ಬಂದಿದ್ದೇನೆ ಅಂದಂತೆ ಶಿಷ್ಯ. ಆಗ ಆಚಾರ್ಯರು ಹೇಳಿದ್ರಂತೆ, ನಾನು ಸತ್ತ ನಂತರ ಬಾ ಅಂತ ಹೇಳಿದ್ರಂತೆ. ಅವ್ನು ಗೊತ್ತಾಗಲಿಲ್ವಂತೆ, ನಾನು ಸತ್ತ ನಂತರ ಬಾ ಅಂತ ಹೇಳ್ತಾ ಇದ್ದಾರಲ್ಲ, ಏನರ ಅರ್ಥ ಅಂತ ಕೇಳಿದ್ರೆ, ನಾನು ಅಂತ ನೀನು ಹೇಳಿದಿ, ಈ ನಾನು ಎಂಬುದು ಸತ್ತ ನಂತರ ಒಳಗಡೆ ಪ್ರವೇಶ, ಒಳಗಡೆ ಬಂದರೆ ನಿನಗೆ ಜ್ಞಾನ ವಿಕಾಸವಾಗತ್ತೆ ಎಂದು ಆಚಾರ್ಯರು ಹೇಳಿದರು ಅಂತ ಹೇಳ್ತಾರೆ. ಆದ್ದರಿಂದ ನಾನು ಬಿಟ್ಟು ಪರಮಾತ್ಮನನ್ನು ಸ್ಮರಿಸಬೇಕು. ಅವ್ಯಯಾಯ ನಮಃ ಎಂದು ಪರಮಾತ್ಮನನ್ನು ಕೊಂಡಾಡಿದರೆ ನಾನು ಎಂಬ ಈ ಅಹಂಕಾರ ಬಿಟ್ಟು ಹೋಗುತ್ತದೆ. ಶ್ರೀಮತೆ ರಾಮಾನುಜಾಯ ನಮಃ.